ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಪರಿಶ್ರಮಕ್ಕೆ ಸಿಕ್ಕ ಫಲ. ರಾಜ್ಯ ಮಟ್ಟದಲ್ಲಿ ಮಿಂಚಿದ ಶಿಡ್ಲಘಟ್ಟದ ಹೆಮ್ಮೆಯ ಕುವರಿ ಚೈತ್ರಶ್ರೀಗೆ ಭವ್ಯ ಸನ್ಮಾನ. ಹೌದು, ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಐತಿಹಾಸಿಕ ಸಾಧನೆ ಮಾಡಿರೋ ವಿದ್ಯಾರ್ಥಿನಿ ಚೈತ್ರಶ್ರೀ ಅವರ ಸಾಧನೆಯನ್ನ ಕದಂಬ ಸೈನ್ಯ ಕನ್ನಡ ಸಂಘಟನೆ ಹಾಗೂ ಬಿಎನ್ ರವಿಕುಮಾರ್ ಅಭಿಮಾನಿಗಳ ಬಳಗ ಮುಕ್ತಕಂಠದಿಂದ ಶ್ಲಾಘಿಸಿದೆ. ನಗರದ ಮಯೂರ ಸರ್ಕಲ್ನಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ವಿದ್ಯಾರ್ಥಿನಿ ಚೈತ್ರಶ್ರೀ ಹಾಗೂ ಅವರ ಪೋಷಕರನ್ನು ಅದ್ಧೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಕದಂಬ ಸೈನ್ಯ ಕನ್ನಡ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಕಲಾವಿದ ಸಿಎನ್ ಮುನಿರಾಜು ಅವರು ಶಿಡ್ಲಘಟ್ಟದಲ್ಲಿ ಜನಿಸಿ ಇಲ್ಲೇ ಶಿಕ್ಷಣ ಪಡೆದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಇಡೀ ತಾಲೂಕಿಗೆ ಹೆಮ್ಮೆಯ ಸಂಗತಿ. ಚೈತ್ರಶ್ರೀ ಅವರ ಯಶಸ್ಸು ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ಪ್ರೇರಣೆಯಾಗಬೇಕು ಎಂದು ಹಾರೈಸಿದ್ರು. ನಿರಂತರ ಪರಿಶ್ರಮ, ಶಿಸ್ತು ಮತ್ತು ಗುರಿಯತ್ತ ಇಟ್ಟ ಬದ್ಧತೆಯೇ ಇಂತಹ ದೊಡ್ಡ ಸಾಧನೆಗೆ ಕಾರಣ ಎಂದು ಗಣ್ಯರು ಶ್ಲಾಘಿಸಿದ್ರು. ಚೈತ್ರಶ್ರೀ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಸಾಧನೆ ಮಾಡಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಲಿ ಎಂದು ಇಡೀ ತಂಡ ಶುಭ ಹಾರೈಸಿತು. ಈ ಭವ್ಯ ಸನ್ಮಾನ ಕಾರ್ಯಕ್ರಮದಲ್ಲಿ ಕದಂಬ ಸೈನ್ಯ ಕನ್ನಡ ಸಂಘಟನೆಯ ಗೌರವಾಧ್ಯಕ್ಷರಾದ ಸ್ಪೋರ್ಟ್ಸ್ ಮುನಿರಾಜು, ಶ್ರೀನಿವಾಸ್ ವಿಶ್ವಕರ್ಮ, ಸಿ. ಮುಖೇಶ್, ವಿದ್ಯಾರ್ಥಿನಿಯ ತಂದೆ ಜನಾರ್ದನ್, ತಾಯಿ ಕಾಂತಮ್ಮ, ಮಯೂರ ಸರ್ಕಲ್ ಕೆಟಿ ಮುನಿರಾಜು, ಆಟೋ ಶ್ರೀಧರ್, ರಾಷ್ಟ್ರೀಯ ಕ್ರೀಡಾಪಟು ಮುನಿಕೃಷ್ಣ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಪಟು ಗಗನ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ವರದಿ ಮಾನಸ್, ಅಂಬಾನಿ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸ್ಪೋರ್ಟ್ಸ್ನಲ್ಲಾಗಲಿ, ಒಂದು ರಾಜಕೀಯದಲ್ಲಾಗಲಿ, ಕ್ರಿಕೆಟಲ್ಲೂ ನಮ್ಮ ಶಿಡ್ಲಘಟ್ಟ ಮೇಲ್ಮಟ್ಟದಲ್ಲಿ ಬರ್ತಾ ಇದೆ. ಈ ಒಂದು ಮೇಲ್ಮಟ್ಟದಲ್ಲಿ ಬರ್ತಾ ಇರೋದನ್ನು ಕಂಡ್ರೆ ನಮಗೆಲ್ಲ ಸಂತೋಷ ಆಗ್ತದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬರೀ ಕಲಾವಿದನೆಲ್ಲ ರಾಜಕೀಯ, ಆಮೇಲೆ ಕಲಾವಿದರು ಎಲ್ಲರಿಗೂ ಬಂದಿದೆ. ಇಂಥ ಒಂದು ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಜೈತ್ರಿಸಿದವರ ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯನೋ ಇಲ್ಲ ಆ ಜೈತ್ರಸೇನೆ ಆ ತಂದೆ ತಾಯಿಗಳ ಜಗದಲ್ಲಿ ಗೆಲ್ಲಿಸಿರೋದು ಅವಲಕ್ಷಣೆ ಗೊತ್ತಿಲ್ಲ. ಆದರೆ ಈ ಒಂದು ಶಿಡ್ಲಘಟ್ಟ ಗ್ರಾಮದಲ್ಲಿ, ನಗರದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ಕೊಟ್ಟಿದ್ದಾರೆ. ಅವರು ಇವಾಗ ರ್ಯಾಂಕ್ ತಂದಿರೋದು ದೊಡ್ಡಲ್ಲ. ಆದರೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸ್ಥಿತಿ ಇರ್ತದೆ. ಅವರು ಕೂಲಿನ ಮಾಡಿರ್ತಾರೋ, ನಾಲಿನ ಮಾಡಿರ್ತಾರೋ, ಯಾವ ಥರ ಮಾಡಿದ್ರು ಇದುವರೆಗೂ ಅವರು ವಿದ್ಯಾಭ್ಯಾಸ ಮಾಡಿದರೆ. ಆದರೆ ಮುಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸದ ಅಭಿವೃದ್ಧಿಗೆ ಅವರಿಗೆ ನಾವೆಲ್ಲರೂ ಯಾರ್ಯಾರ ಕೈಲಿ ಏನಾಗ್ತಿತ್ತೋ ಅವರಿಗೆ ಎಜುಕೇಷನ್ಗೆ ಅನುಕೂಲ ಮಾಡ್ತಾರೆ. ನೀವು ತಿಳಿದಿರ್ತಕ್ಕಂಥ ಒಂದು ಕಾಲೇಜ್ ಅವರಿಗೆ ಪ್ರೋತ್ಸಾಹ ಮಾಡಿ ಅವರ ಎಜುಕೇಷನ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕವಾಗಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ. ಮಯೂರ ಸರ್ಕಲ್ ಅಶ್ವತ್ಥಕಟ್ಟೆ ಶ್ರೀ ಮಹಾಮುಖ್ಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಸನ್ನಿಧಿಯಲ್ಲಿ ಒಂದು ಒಳ್ಳೆಯ ಕಾರ್ಯ ನೆರವೇರಿಸ್ತಾ ಇದೆ. ಮೊದಲನೇದಾಗಿ ನಾನು ಅಕ್ಷರ PU ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ಆ ಮಗು ತಂದೆ ತಾಯಿಯವರಿಗೆ ನಾನು ಮೊದಲನೇದಾಗಿ ವಂದಿಸ್ತಾ ಇದ್ದೀನಿ. ಇವತ್ತು ನಮ್ಮ ಶಿಡ್ಲಘಟ್ಟ ಹಿಸ್ಟ್ರಿಯಲ್ಲೇ ಇದೇ ಪ್ರಪ್ರಥಮ ಬಾರಿಗೆ ಶಿಡ್ಲಘಟ್ಟೆಗೆ ಕೀರ್ತಿ ತಂದ ನಮ್ಮ ಚೈತ್ರಶ್ರೀ ಅವರಿಗೆ ನಾನು ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಈ ಒಂದು ಕಾರ್ಯಕ್ರಮ ಶಿಡ್ಲಘಟ್ಟ ನಗರದಲ್ಲಿ ಜನಿಸಿ ಅಕ್ಷರ PU ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂತಹ ಕಾಮರ್ಸಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತೃತೀಯ ಸ್ಥಾನ ಪಡೆದಿರ್ತಕ್ಕಂತಹ 3ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ಮೊದಲಿಗೆ ಚೈತ್ರಶ್ರೀ ಅವರಿಗೆ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಬಯಸುತ್ತಾ ಕಾರ್ಯಕ್ರಮ ಕುರಿತು ಮಾತನಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಉದ್ದೇಶ ಇಷ್ಟೇ. ವಿದ್ಯಾರ್ಥಿ ಇವತ್ತು ನಮ್ಮ ತಾಲೂಕಲ್ಲಿ ಕೀರ್ತಿ ಪತಾಕೆಯನ್ನು ಆರಿಸಿದ್ದಾರೆ, ರಾಜ್ಯದಲ್ಲಿ 3ನೇ ರ್ಯಾಂಕ್ ಪಡೆದಿರ್ತಾರೆ. ಇವರ ಒಂದು ಪ್ರೇರಣೆ ಇನ್ನು ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಆಗಬೇಕು, ಇವರು ಮಾದರಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ದಿವಸ ನಮ್ಮ ಏನಿವತ್ತು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ PN ರವಿಕುಮಾರ್ ಅವರ 22ನೇ ವಾರ್ಡಿನ ಅಭಿಮಾನಿ ಬಳಗದ ವತಿಯಿಂದ ಏನಿವತ್ತು ನಗದು ಬಹುಮಾನವನ್ನು ನೀಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಕದಂಬ ಸೈನ್ಯ ಪದಾಧಿಕಾರಿಗಳಿಂದ
ಅವರಿಗೆ ಈ ಒಂದು ಸಂದರ್ಭದಲ್ಲಿ ಆ ಸನ್ಮಾನದ ಗೌರವದ ಸಮರ್ಪಣೆಯನ್ನು ನಾವು ನೆರವೇರಿಸಬೇಕಂತ ನಿರ್ಧರಿಸಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ನಗರದಲ್ಲಿ ಚೈತ್ರಶ್ರೀ ಎನ್ನುವ ಒಬ್ಬ ವಿದ್ಯಾರ್ಥಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಕಾಮರ್ಸ್ ಅನ್ನೋ ಒಂದು ಸಿಲೆಬಸ್ಸಲ್ಲಿ ರಾಜ್ಯ ಮಟ್ಟದ ಒಂದು 3ನೇ ರ್ಯಾಂಕನ್ನು ಪಡೆದಿರ್ತಾರೆ. ಈ ಒಂದು ಸಂದರ್ಭ ನಮಗೆ ಬಹಳ ಖುಷಿ ಆಗ್ತಿದೆ. ನಮ್ಮ ಅವರ ಶ್ರಮ ಎಷ್ಟಿರುತ್ತೆ, ಅವರ ತಂದೆ ತಾಯಿಯ ಪ್ರೋತ್ಸಾಹ ಮತ್ತು ವಿದ್ಯಾರ್ಥಿಗಳ ಪ್ರೋತ್ಸಾಹ ಮತ್ತು ಶಿಕ್ಷಕರು ಎಷ್ಟು ಶ್ರಮ ಪಟ್ಟಿರ್ತಾರೆ ಅನ್ನೋದಕ್ಕೆ ಈ ಒಂದು ವಿದ್ಯಾರ್ಥಿ ಸಾಕ್ಷಿಯಾಗಿದ್ದಾರೆ. ಹಾಗೆ ನಮ್ಮ ತಾಲೂಕಿನಲ್ಲಿ ಇನ್ನೂ ಸಹ ಭಾಳಷ್ಟು ವಿದ್ಯಾರ್ಥಿಗಳು ಸಹ ಇದೇ ರೀತಿ ಶ್ರಮಪಟ್ಟು ಓದ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಒಂದು ವಿದ್ಯಾರ್ಥಿ ಏನು 3ನೇ ರ್ಯಾಂಕ್ ಪಡೆದಿದ್ದಾರೆ ಅವರಿಗೆಲ್ಲ ಮಾದರಿ ಆಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಇನ್ನೂ ಹೆಚ್ಚಿಗೆ ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಂಡು ತಂದೆ ತಾಯಿ ಅವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ, ಶಿಕ್ಷಕರ ಆಶೀರ್ವಾದವನ್ನು ಪಡೆದು ಭಗವಂತನ ಆಶೀರ್ವಾದದಿಂದ ಆ ಮಗು ಒಂದು ಉನ್ನತ ಮಟ್ಟ ಸ್ಥಾನಕ್ಕೆ ಹೋಗಲಿ, ಒಂದು IAS ಅಧಿಕಾರಿಯಾಗಿ ನಮ್ಮ ಶಿಡ್ಲಘಟ್ಟಕ್ಕೆ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆ ಭಗವಂತನ ಆಶೀರ್ವಾದ, ಅವ್ರ ತಂದೆ ತಾಯಿ ಆಶೀರ್ವಾದ ಆ ಮಗುಗಿರಲಿ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲು ಅವರು ಮೊದಲನೇದಾಗಿ ನಮ್ಗೆ ಪ್ರೋತ್ಸಾಹ ಕೊಟ್ಟರು. ನಮ್ಮ ಖಜಾಂಚಿ ಮುಖೇಶ್ ಅವರು ಸಹ ಯಾವುದೇ ಕಾರ್ಯಕ್ರಮ ಮಾಡಲಿ ಇದುವರೆಗೂ ಸುಮಾರು ಮಕ್ಕಳಿಗೆ ಬುಕ್ ಕೊಡೋದಾಗಲಿ, ಜಾಮಿತಿ ಕೊಡೋದಾಗಲಿ, ಸನ್ಮಾನ ಮಾಡೋದಾಗಲಿ, ಮೊನ್ನೆ ಕ್ರೀಡಾಪಟು ಅವರಿಗೆ ಒಂದು ಸನ್ಮಾನ ಮಾಡಿ ಪ್ರೋತ್ಸಾಹ. ನಮ್ಮ ಕದಂಬ ಸೇನೆ ಇದುವರೆಗೂ ಯಾವುದೇ ತರಹ ಶಿಡ್ಲಘಟ್ಟದಲ್ಲಿ ಯಾರ್ಯಾರು ಒಂದು ಪ್ರತಿಭೆಗಳು ಕಾಣಿಸ್ತಾ ಇದ್ದಾರೆ ಅವ್ರನ್ನ ಗುರುತಿಸಿ ಸನ್ಮಾನ ಮಾಡೋದಕ್ಕೆ ನಮ್ಮ ಕದಂಬ ಸೇನೆ ಯಾವಾಗಲೂ ಮುಂದೆ ಇರ್ತದೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ಶ್ರೀನಿವಾಸ್ ಅವರು ಇದ್ದಾರೆ. ನಮ್ಮ ಶ್ರೀನಿವಾಸ್ ಅವರು ಸಹ ಯಾವುದೇ ಕಾರ್ಯಕ್ರಮಕ್ಕಾಗಲಿ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇನ್ನು ನಮ್ಮ ಮೈರು ಸರ್ಕಲ್ ವಿಷಯಕ್ಕೆ ಬಂದರೆ ನಮ್ಮ ಮುನ್ರಾಜಣ್ಣವರು ಇದ್ದಾರೆ. ಅವರು ಸಹ ಯಾವುದೇ ಕಾರ್ಯಕ್ರಮ ಆದ್ರೂ ನಮ್ಮ ಮೊದಲಿಗೆ ಸ್ಪೋರ್ಟ್ಸ್ ಕಾರ್ಯಕ್ರಮ ಮಾಡ್ತಾರೆ, ಅದಕ್ಕೂ ಸಹ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮ್ಮ ಆಟೋ ಶ್ರೀಧರ್ ಇದ್ದಾರೆ. ಅವರು ಸಹ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಇನ್ನು ನಮ್ಮ ಗಗನ್ ವಿಷಯ ಹೇಳೋಷ್ಟಿಲ್ಲ. ಅವರು ಫುಟ್ಬಾಲಲ್ಲಿ ರಾಷ್ಟ್ರ ಮಟ್ಟವರೆಗೂ ರಾಜ್ಯ ಮಟ್ಟವರೆಗೂ ಹೋಗಿ ಬಂದರು. ಪಾಪ ಕರ್ನಾಟಕದಿಂದ ಕನ್ನಡ ರಾಜ್ಯಕ್ಕೆ ಸೆಲೆಕ್ಷನ್ ಆಗಿಲ್ಲ. ಅವ್ನು ದಪ್ಪ ಇರಬಾರ್ದು, ಆಟ ಮಾತ್ರ ಸೂಪರಾಗಿ ಆಡ್ತಾ ಇದ್ದ. ಕರ್ನಾಟಕದಿಂದ ಆಗಿಲ್ಲ, ಈಗ ಲಾಭ ಮಾಡ್ತಾ ಇದ್ದಾನೆ. ಅವನಿಗೂ ಒಳ್ಳೇದಾಗಲಿ ಅಂತ ನಾನು ಶುಭ ಈ ವಿಷಯದಲ್ಲಿ ಹೇಳ್ತೀನಿ. ಮತ್ತು ನಮ್ಮ ರಾಷ್ಟ್ರೀಯ ಇದೇ ಪ್ರಸಿದ್ಧಿ ಇದ್ದಂಥ ನಾಗರಕಲ್ಲು ಹತ್ರ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುಮಾರು 15 ವರ್ಷಗಳ ಸ್ಥಾಪನೆ ಆದಂಥ ಆಂಜನೇಯ ಸ್ವಾಮಿ, ಮಹಾಮುಖ್ಯ ಆಂಜನೇಯ ಸ್ವಾಮಿ ಕಾರ್ಯಕ್ರಮ ಹೊಸದಾಗಿ ಮಾಡಿದಂಥ ಕಾರ್ಯಕ್ರಮ ಒಳ್ಳೆಯ ದೇವಸ್ಥಾನದಲ್ಲಿ ನಮ್ಮ ಚೈತ್ರಶ್ರೀಯವರು ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟಗೆ ಒಳ್ಳೆ ಕೀರ್ತಿ ತರ್ತಾರೆ ಅಂತ ನಾವು ಆಸ್ತಾ ಇದ್ದೀವಿ. ಆ ಆಸೆಯಿಂದ ಅವ್ರನ್ನ ಒಳ್ಳೆಯ ಒಂದು ಪೊಸಿಷನ್ಗೆ ಹೋಗಲಿ ಅಂತ ನಾವು ಈ ದಿನ ಪ್ರೋತ್ಸಾಹಿಸಿದ್ರೆ ಅವ್ರಿಗೂ ಒಂದು ಹುಮ್ಮಸ್ ಬರ್ತದೆ. ನಮ್ಗೆ ಗುರುಸ್ತಾ ಇದ್ದಾರೆ ಶಿಡ್ಲಘಟ್ಟದಲ್ಲಿ, ನಮ್ಮನ್ನು ಮುಂದೆ ಬರೋದು ನಮಗೆ ಒಂದು ದಾರಿ ತೋರಿಸ್ತಾ ಇದ್ದಾರೆ. ಅದು ನಮ್ಮ ಒಂದು 22ನೇ ವಾರ್ಡಲ್ಲಿ ನಾವೊಂದು ನಮ್ಮ BN ರವಿಕುಮಾರ್ ಅವರು ಇದ್ದಾರಲ್ಲ MLA ಸಾಹೇಬರು, ಅವರ ಒಂದು ಅಭಿಮಾನಿಗಳು ಸೇರಿಕೊಂಡು ಒಂದು ಚಿಕ್ಕ ಕಾಣಿಕೆಯನ್ನು ಸಹ ಅವರ ಒಂದು ಹೆಸರಲ್ಲಿ ಈ ದಿನ 22ನೇ ವಾರ್ಡಿನ ಮುಖಾಂತರವಾಗಿ ಅವರಿಗೆ ನಾವು ಚಿಕ್ಕ ಕಾಣಿಕೆಯನ್ನು ಸಹ ನೀಡ್ತಾ ಇದ್ದೀವಿ. ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಉದ್ದೇಶ. ವಿಶೇಷವಾಗಿ ಈ ದಿನ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ, ಅದು ಪಟ್ಟಣದಲ್ಲಿ 22ನೇ ವಾರ್ಡಿನಿಂದ ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ PN ರವಿಕುಮಾರ್ ಅವರ ಅಭಿಮಾನಿಗಳ ಬಳಗದಿಂದ ಈ ದಿನ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ 3ನೇ ರ್ಯಾಂಕನ್ನು ಗಳಿಸಿ ಜಿಲ್ಲೆಗೆ ಪ್ರಥಮ ರ್ಯಾಂಕನ್ನು ಗಳಿಸಿರ್ತಕ್ಕಂಥ ಅಕ್ಷರ ಕಾಲೇಜಿನ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಕುಮಾರಿ ಚೈತ್ರಶ್ರೀ ಅವರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕದಂಬ ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ CN ಮುನ್ರಾಜು ಅವರು ಆಗಮಿಸಿದ್ದಾರೆ. ಅವರು ಕೂಡ ಈ ವೇದಿಕೆಗೆ ಆಹ್ವಾನ ನೀಡ್ತಾ ಇದ್ದೀನಿ. ಆಧಾರದ ಸುಸ್ವಾಗತ ಇಂದಲೂ ಕೂಡ. ಯಾಕೆಂದರೆ ಚಿಕ್ಕ ಜಿಲ್ಲೆ ಆದರೂ ಕೂಡ 2 ಭಾರತ ರತ್ನಗಳನ್ನು ಪಡೆದಿರ್ತಕ್ಕಂಥ ಏಕೈಕ ಜಿಲ್ಲೆ, ಏಕೈಕ ರಾಜ್ಯ ಅಂತ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಈ ಕಡೆ ಬಲಭಾಗಕ್ಕೆ ಬಂದರೆ ನಾವು CNR ರಾವ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ವಿಜ್ಞಾನಿಯಾಗಿದ್ದಾರೆ. ಹಾಗೆ ಪ್ರತಿಭೆಗೆ ಮತ್ತೊಂದು ಹೆಸರೇ ಮುದ್ದೆನಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ಶ್ರೀಯುತ ಸರ್ವಂ ವಿಶ್ವೇಶ್ವರಯ್ಯನವರು ಮೊಟ್ಟ ಮೊದಲು ನಮಗೆ ಭಾರತ ರತ್ನವನ್ನು ತಂದುಕೊಟ್ಟು ಜಿಲ್ಲೆಗೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ವ್ಯಕ್ತಿ.
ಪ್ರತಿಭೆ ಅಂದರೆ ಮೊದಲಿಂದಲೂ ಕೂಡ ನಾವು ಟಿ ವಿ ಗುಂಡಪ್ಪನವರಾಗಿರ್ಬೋದು, ಸೀತಾ ಶರ್ಮಾರವರಾಗಿರ್ಬೋದು, KV ಅಯ್ಯರ್ ಅವರಾಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಅಖಂಡವಾದಂಥ ವಿದ್ವಾಂಸರಿದ್ದಾರೆ. ಇದ್ದರೂ ಕೂಡ ಹಾಗೆ ಪ್ರತಿಭೆಗಳನ್ನು ಗುರುತಿಸ್ಕೊಂಡು ಹೋಗ್ತಾ ಇದ್ದರೆ ಈ ದಿನ ನಾವು ಆ ಪ್ರತಿಭೆನ ಗುರುತಿಸ್ತಕ್ಕಂಥ ಒಂದು ಕಾರ್ಯಕ್ರಮನೇ ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಅದೇನಪ್ಪ ಅಂದರೆ ಇಡೀ ನಮ್ಮ ಶಿಡ್ಲಘಟ್ಟದಲ್ಲಿ ನಾವು ನೋಡಿದ್ದೀವಿ, ಅನೇಕ ಪ್ರತಿಭಾವಂತರನ್ನ ಕೊಟ್ಟಿದೆ ನಮ್ಮ ಶಿಡ್ಲಘಟ್ಟ ಕೂಡ. ಅದೇ ರೀತಿ ಈ ದಿನ ನಮ್ಮ ಶಿಡ್ಲಘಟ್ಟದವರೇ ಆಗಿರ್ತಕ್ಕಂಥ ಕುಮಾರಿ ಶ್ರೀ ಚೈತ್ರಶ್ರೀಯರವರು ರಾಜ್ಯ ಮಟ್ಟದಲ್ಲಿ 3ನೇ ರ್ಯಾಂಕನ್ನು ಪಡೆದು ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಿರ್ತಾರೆ. ಆ ಕಾಲೇಜು ಅಕ್ಷರ ಕಾಲೇಜಲ್ಲಿ ಓದಿ ಆ ಕೀರ್ತಿಯನ್ನು ಗಳಿಸಿರ್ತಾರೆ. ಅವರು ಭಾಷಾ ವಿಚಾರಗಳಲ್ಲಿ 99 ಬಿಟ್ಟರೆ ಇನ್ನು ಎಲ್ಲ ಸ್ಕೋರಿಂಗ್ ಸಬ್ಜೆಕ್ಟಲ್ಲಿ 100ಕ್ಕೆ 100 ಔಟ್ ಆಫ್ ಮಾರ್ಕ್ಸನ್ನು ತೆಗೆದು ಕೀರ್ತಿಯನ್ನು ಗಳಿಸಿರ್ತಾರೆ. ಇದು ಬಹಳ ಸಂತೋಷ ಪಡಬೇಕಾದಂಥ ವಿಚಾರ. ಈ ದಿನ ಅವರ ಪ್ರತಿಭೆಯನ್ನು ಗುರುತಿಸುವ ಸಲುವಾಗಿ, ಅವರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ನಮ್ಮ ಶಿಡ್ಲಘಟ್ಟದ 22ನೇ ವಾರ್ಡಿನ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ PN ರವಿಕುಮಾರ್ ಅವರ ಅಭಿಮಾನಿಗಳ ಬಳಗದವರು ಈ ದಿನ ಆ ಪ್ರೋತ್ಸಾಹ ಅವರಿಗೆ ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು 5,000 ರೂಗಳನ್ನು ಪ್ರೋತ್ಸಾಹಧನ ನೀಡಬೇಕು ಅಂತೇಳಿ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಮುನ್ರಾಜು ಅವರ ನಾಯಕತ್ವದಲ್ಲಿ